ಇನ್ನು ರಾಜ್ಯದಲ್ಲಿ ಈಗ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇರೋದು, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ. ಆದರೆ ಮತ್ತೊಂದು ಆ್ಯಂಗಲ್ನಲ್ಲಿ ಕಾಂಗ್ರೆಸ್ನ ಒಳಗಡೆ ಇಲ್ಲ ಕ್ರಾಂತಿ ಆಗಲ್ಲ, ಶಾಂತಿ ಆಗುತ್ತೆ ಅಂತ. ಈ ಶಾಂತಿ ಕ್ರಾಂತಿಯ ವಿಚಾರ ಈಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮುಖ್ಯಮಂತ್ರಿ ಆಗೋ ಕನಸನ್ನ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಚ್ಚಿಡ್ತಾ ಇದ್ದಾರೆ. ನಾನು ಯಾಕೆ ಸಿಎಂ ಆಗಬಾರ್ದು ಅಂತಂದ್ರು ಹೋಮ್ ಮಿನಿಸ್ಟ್ರು. ಸಿಎಂ ಆಗುವ ಆಸೆಯನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿರೋದು. ಎಲ್ಲರಿಗೂ ಮುಖ್ಯಮಂತ್ರಿ ಆಗೋ ಆಸೆ ಇದ್ದೇ ಇರುತ್ತಲ್ವಾ. ಹುಬ್ಬಳ್ಳಿಲಿ ಮಾಧ್ಯಮದ ಎದುರುಗಡೆ ಸಿಎಂ ಆಸೆಯನ್ನ ಬಿಚ್ಚಿಟ್ರು ಪರಂ. ಸಂಪುಟ ಪುನರ್ರಚನೆ, 3 DCM ಬಗ್ಗೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಾವು ಅದರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಂದ್ರು ಹೋಮ್ ಮಿನಿಸ್ಟರ್. ಎಲ್ಲರಿಗೂ ಆಸೆ 136 ಜನಕ್ಕೂ ಮಂತ್ರಿ ಆಗಬೇಕು ಅಂತ. ಕೇಳಿ ಯಾರನ್ನಾರ ಬೇಡ ಅಂತಾರೇನ? 136 ಜನಕ್ಕೂ ಆಸೆ ಇರುತ್ತೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಎಲ್ಲರಿಗೂ ಆಸೆ 136 ಜನಕ್ಕೂ ಮಂತ್ರಿ ಆಗಬೇಕು ಅಂತ. ಕೇಳಿ ಯಾರನ್ನಾರ ಬೇಡ ಅಂತಾರೇನ? 136 ಜನಕ್ಕೂ ಆಸೆ ಇರುತ್ತೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು?